ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮನೆಯಲ್ಲೇ ಮೈಸೂರು ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದು ಕಾಯಿ ಚಟ್ನಿ ಜೊತೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ನಿಮಗೇನಾದರೂ ಸಂಜೆ ಹೊತ್ತು ಏನಾರ ಟೀ ಜೊತೆ ಏನಾರು ತಿನ್ನಬೇಕಂದ್ರೆ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು. ಇದು ಸ್ನ್ಯಾಕ್ಸು ತುಂಬ ರುಚಿಯಾಗಿರುತ್ತೆ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ಮುಂದಿನ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನನ್ನ ವೀಡಿಯೋಗಳೆಲ್ಲ ನೀವು ನೋಡ್ಬೋದು. ಈಗ ನೋಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ, ನಾನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬೇಕಾದ ಪದಾರ್ಥಗಳು ನೋಡಿ, ನಾನು ಚಿಟಿಕೆ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಆ್ಯಡ್ ಮಾಡ್ಕೊಂಡಿಂದ ಬಜ್ಜಿ ಉಬ್ಬಿ ಬರುತ್ತೆ, ಅದರಿಂದ ನಾನು ಸಕ್ಕರೆ ತೊಗೊಂಡಿದ್ದೀನಿ. ನಾನು 2 ಕಪ್ಪು ಮೈದಾ ತೊಗೊಂಡಿದ್ದೀನಿ. ನಾನು 1 ಕಪ್ ಮೊಸರಿಗೆ ನಾನು 2 ಕಪ್ ಮೈದಾ ತೊಗೊಂಡಿದ್ದೀನಿ. ನೀವು ಅಳತೆ ನೋಡ್ಕೊಳ್ಳಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಚಿಟಿಕೆ ಜೀರಿಗೆ, ಚಿಟಿಕೆ ಸೋಡಾ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ. ನಾನು ಒಣಮೆಣ್ಸಿನ್ಕಾಯಿನ ಪೌಡರ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದು ನೀರು ಕಲಸೋಕ್ಕೆ. ಈಗ ನೋಡಿ ಹೇಗೆ ಕಲಿಸ್ಬೇಕು, ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು. ಈಗ ನೋಡಿ, ನಾನು ಒಂದು ಪಾತ್ರೆಗೆ ನಾನು ಮೈದಾ ತೊಗೊಂಡಿದ್ದಲ್ಲ ಅದನ್ನ ಸೇರಿಸ್ಕೊತೀನಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಸಂಜೆ ಸ್ನ್ಯಾಕ್ಸ್ ಆಗಲಿ ಬೆಳಗ್ಗೆ ನಾಷ್ಟಕ್ಕೂ ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈಗ ನಾನು ಮೈದಾ ಮತ್ತು ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಕರಿಬೇವು, ಚಿಟಿಕೆ ಜೀರಿಗೆ, ನಾನು ಸೋಡಾ ತೊಗೊಂಡಿದ್ದಲ್ಲ ಅದನ್ನ ಆ್ಯಡ್ ಮಾಡ್ಕೊತೀನಿ. ಚಿಟಿಕೆ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀಟಾಗಿ ನಾನು ಕಲಿಸ್ಬೇಕಲ್ಲ, ಅದಕ್ಕೆ ನೀರು ಆ್ಯಡ್ ಮಾಡ್ಕೊತೀನಿ. ಈಗ ನಾನು ಇದನ್ನ ನೀಟಾಗಿ ಈ ಥರ ಉಂಡೆ ಇಲ್ದಿರೇ ನೀಟಾಗಿ ಕಲಿಸ್ಕೊಬೇಕು. ನೀವು ಚಪಾತಿ ಥರ ಕಲಿಸ್ಕೋಬಾರ್ದು, ಸ್ವಲ್ಪ ಬೋಂಡ ಥರ ಕಲಿಸ್ಕೊತೀರಲ್ಲ ಆ ಥರ ಇರಬೇಕು. ಈಗ ನಾನು ಇದನ್ನ ನೀಟಾಗಿ ಕಲಿಸ್ಕೊಬರ್ತೀನಿ. ನೋಡಿ ಈ ಅದಕ್ಕೆ ಕಲಿಸ್ಕೋಬೇಕು ನೀವು. ನೋಡಿ ಈ ಥರ ಎತ್ಕೊಂಡ್ರೆ ಈ ಥರ ಜಾರಬೇಕು ಕೆಳಕ್ಕೆ. ಈ ಥರ ಈಗ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಅರ್ಧ ಗಂಟೆ ಇದನ್ನು ನೆನೆಸಿಡ್ತೀನಿ. ಅರ್ಧ ಗಂಟೆ ನೆನೆಲಿ ಇದು. ನಾನು ಇದು ನೆನೆಯೋಷ್ಟರಲ್ಲಿ ನಾನು ಆಯಿಲ್ ಬಿಸಿ ಮಾಡ್ಕೊತೀನಿ. ನೋಡಿ, ಈಗ ನೋಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ನೋಡಿ, ಇದು ನಾನು ನೆನೆಸಿಟ್ಟಿದ್ನಲ್ಲ ಅದು ಅರ್ಧ ಗಂಟೆ ಆಗಿದೆ. ನೋಡಿ, ಈಗ ಇದು ಎಣ್ಣೆನೂ ಅರ್ಧ ಗಂಟೆ ಬಿಸಿಯಾಗಿದೆ. ಈಗ ನಾನು ಸ್ವಲ್ಪ ತೊಗೊಂಡು ಈಗ ಎಣ್ಣೆಗೆ ಬಿಡ್ತೀನಿ. ನೋಡಿ, ಈ ಥರ ಬಿಟ್ಟಾಗ ಚಿಕ್ಕದಾಗಿ ರೌಂಡಾಗಿ ಬಿಡಿ, ತುಂಬ ರುಚಿಯಾಗಿರುತ್ತೆ. ನಾನು ಎಲ್ಲವನ್ನು ಹಾಗೆ ಬಿಡ್ತೀನಿ. ನೋಡಿ, ರೌಂಡಾಗಿ ಮೈಸೂರು ಬೋಂಡ ರೆಡಿಯಾಗುತ್ತೆ. ಕಾಯಿ ಚಟ್ನಿ ಜೊತೆ ತುಂಬ ರುಚಿಯಾಗಿರುತ್ತೆ ಈ ಥರ ಬೋಂಡ. ನೋಡಿ, ಈಗ ನಾನು ಎಲ್ಲವನ್ನು ಅದೇ ಥರ ಬಿಟ್ಕೊತೀನಿ. ನಾನು ನೋಡಿ ಎಲ್ಲವನ್ನು ಅದೇ ಥರ ಎಣ್ಣೆಯಲ್ಲಿ ಬಿಟ್ಕೊಂಡಿದ್ದೀನಿ. ಈಗ ನಾನು ಉಲ್ಟಾ ಮಾಡ್ಕೊತೀನಿ. ಇದ್ರ ಜೊತೆ ಕಾಯಿ ಚಟ್ನಿ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನಾನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಈಗ ನೋಡಿ, ನಾನು 2 ಕಡೆ ಗೋಲ್ಡನ್ ಕಲರ್ ಅಂತ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನ ತೆಗೆದುಬಿಡ್ತೀನಿ. ಸ್ಟವ್ ಆಫ್ ಮಾಡಿ ನಾನೊಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ತೆಗೆದು ಎಲ್ಲನೂ. ಈಗ ನೋಡಿ, ನಾನು ಕಾಯಿ ಚಟ್ನಿ ಜೊತೆ ಮಂಗಳೂರು ಬೋಂಡ ರೆಡಿ ಮಾಡಿದ್ದೀನಿ. ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ, ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.